ಗಲ್ಲು ಶಿಕ್ಷೆ ನೀಡುವಂತೆ ಇಳಕಲ್ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ತಹಸೀಲ್ದಾರ್ಗೆ ಮನವಿ. ಇಳಕಲ್ ನಗರದಲ್ಲಿ ಶುಕ್ರವಾರ ಸಂಜೆ 5 ಗಂಟೆಗೆ ಇಳಕಲ್ ನಗರದ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ರಾಜ್ಯದಲ್ಲಿ ಲವ್ ಜಿಹಾದ್ಗೆ ಮತ್ತೊಂದು ಹಿಂದೂ ಯುವತಿ ಬಲಿಯಾಗಿದ್ದಾಳೆ. ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನಲ್ಲಿ ಪ್ರೀತಿಸಲು ನಿರಾಕರಿಸಿದ ಹಿಂದೂ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಹಾಡು ಹಗಲೇ ಸಾರ್ವಜನಿಕವಾಗಿಯೇ 9 ಬಾರಿ ಚಾಕುವಿನಿಂದ ಹೀರಿದು ಬರ್ಬರವಾಗಿ ಕೊಲೆ ಮಾಡುವ ಮೂಲಕ ಮುಸ್ಲಿಂ ಮತಾಂಧ ಫಯಾಜ್ ಲವ್ ಹೆಸರಲ್ಲಿ ಜಿಹಾದ್ ಕೃತ್ಯ ಎಸಗಿದ್ದಾನೆ. ಇಂತಹ ಜಿಯಾದಿ ಮನಸ್ಸುಗಳನ್ನು ಗಲ್ಲು ಶಿಕ್ಷೆಗೆ ಏರಿಸಬೇಕು ಎಂದು ಇಳಕಲ್ನ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ನಗರದ ಹೃದಯ ಭಾಗದಲ್ಲಿ ಎಸ್ಆರ್ ಕಂಠಿ ವೃತ್ತದಲ್ಲಿ ಜಮಾವಣೆಗೊಂಡ ಹಿಂದೂ ಕಾರ್ಯಕರ್ತರು ಎಸ್ಆರ್ ಕಂಠಿ ಸರ್ಕಲ್ ಮಾರ್ಗವಾಗಿ ವಾಲ್ಮೀಕಿ ಸರ್ಕಲ್ ತಹಸೀಲ್ದಾರರ ಕಚೇರಿ ತಲುಪಿ ನಂತರ ಮನವಿ ಪತ್ರವನ್ನು ಇಳಕಲ್ ತಾಲೂಕಾ ದಂಡಾಧಿಕಾರಿ ಸತೀಶ್ ಬಿ ಕೊಡಲ್ಗಿ ಅವರಿಗೆ ಮನವಿ ಸಲ್ಲಿಸಿದರು. ಖಂಡನೀಯ. ಇವತ್ತು ನೇಹಾ ಹಿರೇಮಠ ಅವ್ರಿಗಾಗೈತಿ, ನಾಳೆ ಇಳಕಲ್ಲಾಗಾದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದೈತಂದ್ರೆ ಅದು ನಮ್ಮ ರಕ್ಷಣೆ ಕೊಡಕ್ಕಲ್ಲ, ನಮ್ಮ ಹಿಂದೂ ಯುವತಿಯರು ಹಿಂದೂ ಹೆಣ್ಮಕ್ಳಿಗೆ ಸಾಯ್ಸಕ ಬಂದೈತಂದ್ರೂ ಪರವಾಗಿಲ್ಲ. ಯಾಕಂದ್ರೆ ಇವತ್ತು ಫಯಾಜಿಗ ಬಿಡ್ತಾರ, ನಾಳೆ ಇನ್ನೊಬ್ಬನಿಗೆ ಬಿಡ್ತಾರ. ಹಿಂಗ ಮಾಡ್ಕೊಂತ ಹೋದ್ರೆ ನಮಗ್ ರಕ್ಷಣೆ ಎಲ್ಲೈತಿ? ಎಷ್ಟು ದಿವಸ ಅಂತ ಹೇಳಿ ನಮ್ಮ ಸಹೋದರ ನಮ್ಮ ಹಿಂದ್ ಬರ್ತಾರ, ಎಷ್ಟು ದಿವಸ ಅಂತ ಹೇಳಿ ನಮಗ್ ರಕ್ಷಣೆ ಐತಿ? ನಾವು ಒಬ್ರ ಅಡ್ಡಾಡಕ್ ಇದನ್ನ ಇಲ್ಲ. ಇವತ್ತ ನಾವು ಆರಾಮ್ಸೆ ಅಡ್ಡಾಡಕತ್ತೀವಿ, ಇವತ್ ನಾವು ಆರಾಮ್ಸೆ ಅದೀವಿ ಅಂದ್ರೆ ಅದು ನಮ್ಮ ಸಹೋದರರು, ನಮ್ಮ ಹಿಂದೂ ಸಂಘಟನೆ ಇರೋದ್ರಿಂದ ಮಾತ್ರ. ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದಿದ್ದು ನಮಗ್ ಅಂಜಿಕ್ ಬಂದೈತಿ, ನಮಗ್ ಅಡ್ಡಾಡಕ್ ಅಂಜಿಕ್ ಬಂದೈತಿ. ಮೊನ್ನೆ ಬೆಂಗಳೂರಾಗ ಕಾಫಿ ಇದ್ರೊಳಗ ಬಾಂಬ್ ಬ್ಲಾಸ್ಟ್ ಆಯ್ತು. ಎಲ್ಲೋ ಒಂದ್ ಕಡೆ ಕ್ರೌಡ್ ಇತ್ತಂದ್ರೆ ಹೋಗಿ ಅಡ್ಡಾಡಕ್ ನಮ್ಗೆ ಅಂಜಿಕ್ ಬಂದೈತಿ. ಬರೀ ಹೆಣ್ಮಕ್ಳಿಗಲ್ಲ ಗಂಡ್ಮಕ್ಳಿಗೂ ಅಂಜಿಕ್ ಬಂದೈತಿ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಅಂತ ದುಷ್ಟ ನೀಚ ಸರ್ಕಾರ, ಅಂತ ಜಿಹಾದಿಗಳಿಗೆ ಸಪೋರ್ಟ್ ಮಾಡುವಂತ ಸರ್ಕಾರಕ್ಕೆ ನನ್ನದೊಂದು ಧಿಕ್ಕಾರವನ್ನು ಹೇಳ್ತಾ ಇದ್ದೇವೆ. ಮಾನ್ಯ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳು ಒಂದು ಮಾತು ಏನು ಹೇಳಿದ್ರು ಅಂದ್ರೆ, ನೇಹಾ ಹಿರೇಮಠ ಅವ್ರ ಹತ್ಯೆ ಕೊಲೆ ಇದೊಂದು ಏನಂದ್ರೆ ವೈಯಕ್ತಿಕವಾಗಿರ್ತಕ್ಕಂಥ ಇದೊಂದು ಕೊಲೆ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಮುಖ್ಯಮಂತ್ರಿಗಳಾಗಿ ಯಾವ ರೀತಿ ಜವಾಬ್ದಾರಿ ಹೇಳಿಕೆಯನ್ನು ಕೊಡ್ಬೇಕನ್ನೋದು ಕೂಡ ಈ ನಮ್ಮ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತಾ. ಏನು ಸಣ್ಣ ಮಕ್ಕಳ ತಲ್ಲಿ ಏನಾದರೂ ವೈಯಕ್ತಿಕ ಕಾರಣಗಳೇನಾದ್ರು ಇರ್ತಾವ್ರಿ? ಇಂಥವೆಲ್ಲ ಬೇಜವಾಬ್ದಾರಿ ಹೇಳಿಕೊಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದೇನಂದ್ರೆ ಈಗ ಮೊನ್ನೆ ಇವತ್ತು ನೋಡಿದ್ರೆ ಎಲ್ಲೇ ಮೈಸೂರಲ್ಲಿ ಮೋದಿಯವರ ಹಾಡು ಹೇಳಿದ್ರಂದ್ರೆ, ಮೋದಿಯವರ ಹಾಡು ಹೇಳಿದಂಥ ವ್ಯಕ್ತಿ ಹುಡುಗನ ಮೇಲೆ ಕೂಡ ಏನಾಯ್ತಲ್ಲ ಕೊಲೆ ಮಾಡಕ್ ಹೋಗ್ಯಾರೆ. ಇಂಥ ಕೃತ್ಯವನ್ನು ನಾವು ಖಂಡಿಸಿ ಇವರನ್ನು ಏನಂದ್ರೆ ಇವರೆಲ್ಲ ಏನಂದ್ರೆ ತಮ್ಮ ಮತಗಳ ತುಷ್ಟೀಕರಣಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಏನಂದ್ರೆ ಹಿಂದೂಗಳನ್ನು ಬಲಿ ಕೊಡ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ನಾವು ಏನಾದರೂ ಕೈ ಕಟ್ಟಿಕೊಳ್ತಾರೆ, ಮುಂದೊಂದು ದಿನ ನಮ್ಮೆಲ್ಲರಿಗೂ ಕೂಡ ನೇಹಾ ಹಿರೇಮಠ ಅವರು ಬರೆದಿರ್ತಕ್ಕಂಥ ಗತಿ ನಮ್ಮ ಅಕ್ಕ ತಂಗಿಯರಿಗಿರ್ಬೋದು, ನಮ್ಮ ಮಕ್ಕಳಿಗಿರ್ಬೋದು ಬಂದೇ ಬರ್ತದೆ. ನಾವು ಜಾಗರೂಕತೆಯಿಂದ ನಾವು ಹೆಜ್ಜೆಯನ್ನು ಇಟ್ಟಿದ್ದಾದರೆ ಪ್ರತಿಯೊಬ್ಬರು ಕೂಡ ಇದರ ಬಗ್ಗೆ ನಾವೇನಂದ್ರೆ ಗಮನ ಹರಿಸಬೇಕು. ನಮ್ಮ ಮಕ್ಕಳು ಎಲ್ಲಿ ಹೋಗ್ತಾರ, ಕಾಲೇಜಿಗೆ ಕಳಿಸಿದ್ರಂದ್ರೆ ಅಲ್ಲಿ ಏನ್ ಮಾಡ್ತಾರ ಏನಿಲ್ಲ ಅಂತೇಳಿ ನಾವು ನೋಡ್ಬೇಕು, ಅದನ್ನ ಕೇಳ್ಬೇಕು. ನಾವೇನಾದ್ರೂ ಮೈ ಮರೆತು ಕುಂತ್ರಂದ್ರ ಇದೇ ರೀತಿ ಆಗ್ತಾ ಇದೆ. ಈಗ ಹಿರೇಮಠ ಅವರು ಒಬ್ರು ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಪೊರೇಟರ್ ಅವರು ಹುಬ್ಳಿ ಮಹಾನಗರ ಪಾಲಿಕೆ ಅಂತರ್ಗೆ ಈ ಗತಿ ಬಂದೈತೆ ಅಂದ್ರೆ, ಹಿಂದೆ ನೀವು ನೋಡಿದ್ರಿ ಅಖಂಡ ಶ್ರೀನಿವಾಸ ಮೂರ್ತಿಯವರು ಅವರ ಮೇಲೆ ಕೂಡ ಮನೆಯ ಮೇಲೆ ದಾಳಿ ಮಾಡಿದ್ರು. ದಾಳಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಏನಂದ್ರೆ ಪೊಲೀಸ್ ಸ್ಟೇಷನ್ ಕೂಡ ಏನೋ ದಾಳಿ ಮಾಡಿದ್ರು. ಇಂಥ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಮತಾಂತಗಳಿಗೆ ಒಂದು ರಕ್ಷಣೆ ಕೊಡ್ತಾ ಇದೆ ಅಂದ್ರೆ ಇದು ಹಿಂದೂ ವಿರೋಧಿ ಸರ್ಕಾರ. ಈ ಸರ್ಕಾರವನ್ನು ನಾವು ಕಿತ್ತು ಎಸೆಯಲೇಬೇಕು. ಬಹಳ ದಿನ ಉಳಿದಾಡ್ದಂತ ಸರ್ಕಾರ ಯಾವುದು ಇದ್ದಾರೆ, ಇದೊಂದು ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳ್ತೀವಿ. ಸಮಾಜ ತುಂಬಾ ಜಾಗೃತಿಯಿಂದ ಲಕ್ಷ್ಯ ವಹಿಸಿ ತಿಳ್ಕೋಬೇಕು. ಪ್ರಸಕ್ತ ವಿದ್ಯಮಾನಗಳಲ್ಲಿ ಯಾವ ರೀತಿ ಇಸ್ಲಾಮಿನ ಮೂಲಭೂತವಾದಿಗಳು ಮಹಿಳೆಯರ ವಿಷಯದಲ್ಲಿ ಮತ್ತು ವಿದ್ಯಾರ್ಥಿನಿಯರ ವಿಷಯದಲ್ಲಿ ಲವ್ ಜಿಹಾದ್ ಎಂಬ ಒಂದು ವಿಶೇಷವಾದ ತಂತ್ರಗಾರಿಕೆಯನ್ನು ಅಳವಡಿಸಿಕೊಂಡು ತಮ್ಮ ಹಿಡನ್ ಅಜೆಂಡಾವನ್ನು ಸಾರ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಸಮಾಜಕ್ಕೊಂದು ಜಾಗೃತಿಯನ್ನು ಮೂಡಿಸುವ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಎಲ್ಲ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರು ಇಸ್ಲಾಮಿನ ಈ ಜಾಲಕ್ಕೆ ತಾವೆಲ್ಲ ಬಲಿಯಾಗಬಾರ್ದು, ಎಚ್ಚರಿಕೆಯನ್ನು ವಹಿಸಬೇಕು. ಬರುವಂತ ದಿನಗಳಲ್ಲಿ ಬಹಳ ಗಂಭೀರ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ. ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇಂಥ ಕೃತ್ಯಕ್ಕೆ ಭಾಗಿಯಾಗುವಂತ ವ್ಯಕ್ತಿಗಳಿಗೆ ಸರ್ಕಾರ ಯಾವುದೇ ರೀತಿಯಿಂದ ಮುಲಾಜಿಲ್ಲದೆ ಕಾನೂನಿನ ರೀತಿಯನ್ನ ಯಾವ ಶಿಕ್ಷೆ ಅಂದ್ರೆ ಗಲ್ಲು ಶಿಕ್ಷೆಯನ್ನ ಅಳವಡಿಸಬೇಕು. ಅಂದ್ರೆ ಮಾತ್ರ
ಬರುವಂತ ದಿನಗಳಲ್ಲಿ ಇಂಥ ಘಟನೆಗಳನ್ನ ಹತ್ತಿಕ್ಕಲು ಸಾಧ್ಯ. ಅದಕ್ಕೋಸ್ಕರ ಸರ್ಕಾರ ಯಾವುದೇ ರೀತಿಯ ಮುಲಾಜಿಲ್ಲದೆ ಇಂಥ ವ್ಯಕ್ತಿಗಳಿಗೆ ಶಿಕ್ಷೆ ಕೊಡಿಸಬೇಕು. ಮಾನ್ಯ ತಹಸೀಲ್ದಾರ್ಗೆ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀವಿ. ರಾಜ್ಯದಲ್ಲಿ ಲವ್ ಜಿಹಾದ್ಗೆ ಮತ್ತೊಬ್ಬ ಹಿಂದೂ ಯುವತಿ ಬಲಿಯಾಗಿದೆ. ಹುಬ್ಬಳ್ಳಿಯ BVB ಕಾಲೇಜಿನಲ್ಲಿ ಪ್ರೀತಿಸಲು ನಿರಾಕರಿಸಿದ ಒಂದು ವಿದ್ಯಾರ್ಥಿನಿ ನೇಹಾ ಹಿರೇಮಠರನ್ನು ಹಾಡುವಾಗಲೇ ಸಾರ್ವಜನಿಕವಾಗಿ 9 ಬಾರಿ ಇರಿದು ಬರ್ಬರವಾಗಿ ಕೊಲೆ ಮಾಡುವ ಮೂಲಕ ಮುಸ್ಲಿಂ ಮತಾಂಧ ಫಯಾಜ್ ಎಂಬ ವ್ಯಕ್ತಿ ಲವ್ ಜಿಹಾದ್ ಹೆಸರಿನಲ್ಲಿ ಕೃತ್ಯ ಎಸಗಿದ್ದಾನೆ. ಈಗಾಗಲೇ ಮುಸ್ಲಿಮರಿಗೆ ಪ್ರತ್ಯೇಕ ದೇಶ ಎನ್ನುವ ದೇಶ ಒಡೆದು ಕೊಡುವ ತಂತ್ರ ಮಾಡಿ ದೇಶವನ್ನು ಒಡೆದು ಪಾಕಿಸ್ತಾನ ಮಾಡಿದ ಮೇಲೂ ಉಳಿದ ಭಾರತವನ್ನು ದಾರುಲ್ ಇಸ್ಲಾಂ ಮಾಡುವ ಉದ್ದೇಶ ಇಟ್ಟುಕೊಂಡು ಮುಸ್ಲಿಂ ಯೋಜನೆಯಂತೆ ದೇಶಾದ್ಯಂತ ಬಾಂಬ್ ಸ್ಫೋಟ, ದೊಂಬಿ, ಗಲಭೆ, ಹಿಂದೂಗಳ ಹತ್ಯೆ ಮುಂತಾದ ಕೃತ್ಯಗಳ ಮೂಲಕ ಹಿಂದೂ ಸಮಾಜದ ವಿರುದ್ಧ ಯುದ್ಧವನ್ನು ಸಾರಿರುವ ಮತಾಂಧರ ತಾಲಿಬಾನಿ ಮನಸ್ಥಿತಿಯ ಮುಸ್ಲಿಂ ಸಂಘಟನೆಗಳು, ಜಮಾತ್ಗಳು ದೇಶಾದ್ಯಂತ ಅನೇಕ ರೀತಿಯ ಲವ್ ಜಿಹಾದ್ ಕೃತ್ಯಗಳನ್ನು ಎಸಗುತ್ತಿದ್ದಾರೆ. ಹಿಂದೂ ಯುವತಿಯರನ್ನು ಪ್ರೀತಿಯ ಹೆಸರಿನಲ್ಲಿ ಮೋಸಗೊಳಿಸಿ ಇಸ್ಲಾಂಗೆ ಮತಾಂತರ ಮಾಡುವ ಮೂಲಕ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿಸಿಕೊಳ್ಳುವ ಕುತಂತ್ರ ಜಾಲವೇ ಹಿಂದೂ ಮಹಿಳೆಯರ ಮೇಲೆ ಈ ರೀತಿಯ ಒಂದು ಜಾಲ ಬೀಸಿ ಲವ್ ಜಿಹಾದ್ ಹೆಸರಿನಲ್ಲಿ ಜಿಹಾದಿ ಕೃತ್ಯ ಎಸಗುತ್ತಾ ಇದ್ದಾರೆ. ರಾಜ್ಯಾದ್ಯಂತ ಕಳೆದ ಕೆಲವು ವರ್ಷಗಳಲ್ಲಿ ಲವ್ ಜಿಹಾದ್ ಹೆಸರಿನಲ್ಲಿ ಮುಸ್ಲಿಂ ಜಿಹಾದಿಗಳಿಂದ ಅನೇಕ ಬರ್ಬರ ಹತ್ಯೆ, ನೂರಾರು ಯುವತಿಯರ ಕೊಲೆ, ಸಾವಿರಾರು ಹಿಂದೂ ಯುವತಿಯರ ಅಪಹರಣ, ಲಕ್ಷಾಂತರ ಯುವತಿಯರಿಗೆ ಕಿರುಕುಳ, ಬ್ಲಾಕ್ಮೇಲ್ ಘಟನೆಗಳು ನಡೆದರೂ ಸರ್ಕಾರ ಕಣ್ಮುಚ್ಚಿಕೊಳ್ಳುತ್ತಿದೆ. ಈ ಮತಾಂಧರಿಗೆ ಜಿಹಾದ್ನ ಅಫೀಮು ಬೋಧಿಸುತ್ತಿರುವ ಮತಾಂಧ ಮಸೀದಿ ಮದ್ರಸಾಗಳನ್ನು ಗುರುತಿಸಿ ಅದಕ್ಕೆ ಕಡಿವಾಣ ಹಾಕಲು ಆಡಳಿತ ಒಂದು ಕಾನೂನು ಕೂಡ ತಂದಿಲ್ಲ. ಅಲ್ಲದೆ ಇಷ್ಟೆಲ್ಲ ನಡೆಯುತ್ತಿದ್ದರೂ ಲವ್ ಜಿಹಾದ್ ಕುರಿತು ಒಂದು ಸಮಗ್ರ ತನಿಖೆಯನ್ನು ಕೂಡ ನಡೆಸದಿರುವುದು ಅಧಿಕಾರದಲ್ಲಿರುವ ಹಿಂದೂ ಮಹಿಳೆಯ ರಕ್ಷಣೆಗೆ ತೋರುತ್ತಿರುವ ನಿರ್ಲಕ್ಷ್ಯ ಮತ್ತು ತಮ್ಮ ಕುತ್ಸಿತ ರಾಜಕಾರಣಕ್ಕೆ ಮತಾಂಧ ಜಿಹಾದಿಗಳೊಂದಿಗೆ ಕೈ ಜೋಡಿಸಿ ಸ್ಪಷ್ಟವಾಗಿ ಕಾಣುತ್ತಿದೆ. ಈಗ ಹುಬ್ಬಳ್ಳಿ ನಡೆದಿರುವ ಈ ಕೃತ್ಯದಂತೆ ಅನೇಕ ಕೃತ್ಯಗಳು ಕಳೆದ ಕೆಲವು ವರ್ಷಗಳಲ್ಲಿ ರಾಜ್ಯದಲ್ಲಿ ಅನೇಕ ಬಾರಿ ನಡೆದರೂ ಅದರ ಹಿಂದಿರುವ ಜಿಹಾದಿ ಕುತಂತ್ರ ಮತ್ತು ಜಾಲವನ್ನು ಭೇದಿಸಲು ರಾಜ್ಯದ ಪೊಲೀಸ್ ಇಲಾಖೆ ವಿಫಲವಾಗಿದೆ. ಇದರಿಂದ ಜಿಹಾದಿಗಳಿಗೆ ಇಂಥ ಕ್ರೂರ ಕೃತ್ಯ ನಡೆಸಲು ಕಾನೂನು ವ್ಯವಸ್ಥೆಯ ಭಯ ಇಲ್ಲದಂತಾಗಿದೆ. ಹುಬ್ಬಳ್ಳಿಯಲ್ಲಿ ನಡೆದ ಕಾರ್ಪೊರೇಟ್ ಮಗಳಿಗೆ ಮತಾಂಧ ಮುಸ್ಲಿಂ ಯುವಕರು ಚಾಕು ಇರ್ತಾ ಈ ಮಟ್ಟಕ್ಕೆ ಹೋಗಿದೆ ಎಂದರೆ ಈ ಲವ್ ಜಿಹಾದ್ಗೆ ಬಲಗುತ್ತಿರುವ ಸಾಮಾನ್ಯ ಹಿಂದುವಿನ ಪಾಡೇನು? ಆದ್ದರಿಂದ ಹುಬ್ಬಳ್ಳಿ ಬರ್ಬರ ಜಿಹಾದಿ ಕುರಿತ ಈ ಪ್ರಕರಣವನ್ನು NIAಗೆ ತನಿಖೆಗೆ ವಹಿಸಬೇಕು. ಹಿಂದೂ ಯುವತಿ ನೇಹಾ ಹಿರೇಮಠರನ್ನು ಬರ್ಬರವಾಗಿ ಹತ್ಯೆಗೈದ ಜಿಹಾದ್ ಫಯಾಜ್ ಅನ್ನು ಶೀಘ್ರ ವಿಚಾರಣೆ ನಡೆಸಿ ತ್ವರಿತ ನ್ಯಾಯದ ಮೂಲಕ ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು ಸಮಸ್ತ ಹಿಂದೂ ಸಮಾಜ ಆಗ್ರಹಿಸುತ್ತದೆ. ಲವ್ ಜಿಹಾದ್ ಆಡಳಿತದ ಈ ಕೃತ್ಯ ಧೋರಣೆ ಮುಂದುವರೆದಲ್ಲಿ ಸಮಸ್ತ ಹಿಂದೂ ಸಮಾಜ ವ್ಯವಸ್ಥೆಯ ಮೇಲೆ ನಂಬಿಕೆ ಕಳ್ಕೊಂಡು ಸ್ವತಃ ಸಮಾಜವೇ ಈ ಜಿಹಾದಿಗಳ ಮರ್ದನಕ್ಕೆ ನಿಲ್ಲುವ ಕಾಲ ದೂರ ಇಲ್ಲ ಎಂದು ಸರ್ಕಾರಕ್ಕೆ ಈ ಮೂಲಕ ಹಿಂದೂ ಜಾಗರಣ ವೇದಿಕೆ ಸಮಸ್ತ ಹಿಂದೂ ಸಮಾಜ ಪರವಾಗಿ ಎಚ್ಚರಿಸ್ತಾ ಇದ್ದೇವೆ. ಈ ಕುರಿತಾಗಿ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ MR ಪಾಟೀಲ್, ರಾಜೇಂದ್ರ ಅರಿ, ತೃಪ್ತಿ ಸಾಲಿಮಠ್, ಗುರ್ಲಿಂಗ ಅಂಗಡಿ, ರಘು ಮ್ಯಾಕಲ್, ಮಲ್ಲು ಕುಂಬಾರ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ದಾವಲ್ ಶೇಡಂ, ಭಾರತ ವೈಭವ ನ್ಯೂಸ್, ಇಳಕಲ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.